ಫ್ರೆಂಡ್ಸ್, ಇವತ್ತು ಮೊಳಕೆ ಹುರುಳಿಕಾಳು ಸಾರು ಮಾಡೋದು ಹೇಗೆ ಅಂತಂದರೆ ನೋಡೋಣ. 10ರಿಂದ 12 ಬೆಳ್ಳುಳ್ಳಿ, ಶುಂಠಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ, ಮೆಣಸು, ಲವಂಗ, ಚಕ್ಕೆ, 2 ಚಮಚದಷ್ಟು ಅಚ್ಚಕಾಯಿ, 2 ಸ್ಪೂನ್ ಧನಿಯಾ, 2 ಟೊಮ್ಯಾಟೊ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ರುಬ್ಕೊಳ್ಳೋಣ. ಇದು ಫೈನ್ ಪೇಸ್ಟ್ ಥರ ರುಬ್ಕೊಳ್ಳಿ. ನಾನಿಲ್ಲಿ ಕಡಲೆಕಾಳು ಮತ್ತು ಹುರುಳಿಕಾಳು ತೊಗೊಂಡಿದ್ದೀನಿ. ನೀವು ಯಾವ ಕಾಳಾದರೂ ತೊಗೋಬೋದು. ಆಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಒಗ್ಗರಣೆಗೆ ಎಷ್ಟು ಬೇಕಷ್ಟು. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಎರಡಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಕರಿಬೇವು ಹಾಕೊಳ್ಳೋದು ಮರ್ತ್ಬಿಟ್ಟೆ ವಿಡಿಯೋ ಮಾಡೋದ್ರಲ್ಲಿ. ಆಮೇಲೆ ತೊಳೆದಿಟ್ಕೊಂಡಿರೋಂಥ ಕಾಳುಗಳ ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು. ನೀವು ಬೇರೆ ಕಾಳು ಕೂಡ ತೊಗೋಬೋದು. ಅಲಸಂದೆ ಕಾಳಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಅದರಲ್ಲಿ ಹಾಕಿ ತಿರ್ಗಾ ಫ್ರೈ ಮಾಡಿ. ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಆ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತೆಳು ಬೇಕು ಅಂತಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ. ಆಮೇಲೆ 2 ಚಮಚ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ತಿರುಗಿಸಿ. ಇವಾಗ ಕುದಿ ಬರ್ತಾ ಇದೆ ನೋಡಿ, ಘಮ ಘಮ ಘಮ, ಎಷ್ಟು ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ 3 ಕೂಗಿಸ್ಬಿಡಿ. ಕಾಳೆಲ್ಲ ಬೆಂದ್ಕೋಬೇಕಲ್ವಾ, 3 ಕೂಗಿಸಿ ಸಾಕು. ಹುರುಳಿಕಾಳು ಮತ್ತು ಕಡಲೆಕಾಳು ಹಾಕಿ ಮಾಡಿರೋ ಸಾರು ರೆಡಿ. ಇದು ಮುದ್ದೆ ಜೊತೆಗಾದರೂ ತಿನ್ಬೋದು, ಚಪಾತಿ ಜೊತೆ, ಅನ್ನ ಜೊತೆ ಎಲ್ಲ ಜೊತೆ ಚೆನ್ನಾಗಿರುತ್ತೆ.